ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದಾಸತ್ವ. ಅದಕ್ಕೆ ಆಧಾರವಾಗಿ 1 ಕೊರಿಂಥದವರ ಬರೆದ ಪತ್ರಿಕೆಯ 6ನೇ ಅಧ್ಯಾಯ 12ನೇ ವಾಕ್ಯ. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ನೋಡ್ರಿ, ಇಲ್ಲಿ ಅಪೊಸ್ತಲ ಪೌಲನು ಹೇಳುತ್ತಾ ಇದ್ದಾನೆ, ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ನಮ್ಮ ಮನಸ್ಸು, ನಮ್ಮ ಶರೀರ ಅದನ್ನು ಮಾಡು, ಇದನ್ನು ಮಾಡು, ಅದನ್ನು ಮಾಡು, ಇದನ್ನು ಮಾಡು ಎಂಬುದಾಗಿ ಹೇಳ್ತಾ ಇರ್ತದೆ. ಆದರೆ ನಾವು ಬಹಳ ಜಾಗೃತೆ ಉಳ್ಳವರಾಗಿರಬೇಕು. ನಮ್ಮ ಜೀವನದಲ್ಲಿ ದೇವರು ಬಯಸುವ ಕಾರ್ಯಗಳನ್ನು ಮಾತ್ರ ನಾವು ಮಾಡಬೇಕು. ನಮ್ಮ ಜೀವನದಲ್ಲಿ ಬಹಳಷ್ಟು ಕಾರ್ಯಗಳು ಆಗಾಗ ಇಣಿಕಿ ನೋಡಿ ಹೋಗ್ತದೆ. ಕೆಲವು ವಿಷಯಗಳು ಅಂದರೆ ಕೆಲವು ಪಾಪಗಳು ನಮ್ಮನ್ನು ಗುಲಾಮರನ್ನಾಗಿ ಮಾಡಿಬಿಡುತ್ತದೆ. ಇಂಥ ದಾಸತ್ವದಲ್ಲಿದ್ದೇವೆ ಎಂಬ ಗ್ರಹಿಕೆ ಇಲ್ಲದಂತೆ ಸೈತಾನನು ನಮ್ಮ ಕಣ್ಗಳನ್ನು, ಮನಸ್ಸನ್ನು ಕುರುಡಾಗಿಸಿ ಬಿಡುತ್ತಾನೆ. ಈ ದಿನ ಆ ಒಂದು ಕಾರ್ಯವನ್ನೇ ನಾವು ಧ್ಯಾನಿಸಲಿಕ್ಕಿದ್ದೇವೆ. ನೋಡ್ರಿ, ಈ ಕಾಲದಲ್ಲಿ ಅನೇಕ ಯೌವನಸ್ಥ ಮಕ್ಕಳು, ಪ್ರತಿಯೊಬ್ಬರ ಹತ್ರ ಕೂಡ ಮೊಬೈಲ್ ಫೋನ್ ಇದೆ. ಅನೇಕ ಜನರು ಈ ಮೊಬೈಲ್ ಫೋನ್ಗಳಿಗೆ ದಾಸರಾಗಿಬಿಟ್ಟಿದ್ದಾರೆ. ಬೆಳಿಗ್ಗೆ ಎದ್ದ ಕೂಡಲೇ ಮೊದಲು ನೀವು ದೇವರನ್ನ ನೋಡ್ತಾ ಇದ್ದೀರಾ, ಮೊಬೈಲ್ನ ನೋಡ್ತಾ ಇದ್ದೀರಾ ಹೇಳಿ ಎಂಬುದಾಗಿ ಹೇಳಿದ್ರೆ 90% ಜನ ಹೇಳ್ತಾರೆ, ಪಾಸ್ಟರ್, ಫಸ್ಟ್ ನಾವು ಎದ್ದ ತಕ್ಷಣ ನೋಡುವಂಥದ್ದು ಮೊಬೈಲ್ ಫೋನ್. ನೋಡ್ರಿ, ಕಾರಣವಿದೆಯೋ ಇಲ್ಲವೋ ಈ ನಮ್ಮ ಫೋನ್ಗಳು ನಮ್ಮನ್ನು ದಾಸತ್ವದಲ್ಲಿ ನಮ್ಮನ್ನು ಇರಿಸಿ ಬಿಟ್ಟಿದೆ. ಕೆಲವರಿಗೆ ಫೋನ್ ಇಲ್ಲದೆ ಒಂದು ದಿವಸ ನೀನು ಕಳೆದರೆ ನಿನಗೆ ಏನಾದರೂ ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ರು ಅದರಲ್ಲಿ ಬಹುತೇಕ ಎಲ್ಲರೂ ಸೋತು ಹೋಗಿಬಿಡ್ತಾರೆ. ಏಕೆಂದರೆ ಆ ಫೋನ್ ಎಂಬಂಥ ದಾಸತ್ವದಲ್ಲಿ ಸಿಲುಕಿ ಒದ್ದಾಡುತ್ತಾ ಇದ್ದಾರೆ. ಹಾಗಾದರೆ ಇಂಥ ದಾಸತ್ವ ನಾಟ್ ಓನ್ಲಿ ಫೋನ್ ಮಾತ್ರ ಅಲ್ಲ ರೀ, ಇನ್ನೂ ಅನೇಕ ಸಂಗತಿಗಳಿದೆ. ಹಾಗಾದರೆ ಇಂಥ ಚಟದಿಂದ ಹೊರಬರುವುದು ಹೇಗೆ? ಪಾಸ್ಟರ್, ನನಗೆ ಗೊತ್ತು ಕೆಲವು ಕಾರ್ಯಗಳು ನೋಡುವುದು ತಪ್ಪೆಂಬುದಾಗಿ, ಆದರೆ ನನ್ನ ಕಣ್ಗಳು ಆಸೆ ಪಟ್ಟು ನೋಡುತ್ತಾ ಇದೆ. ಕೆಲವು ಕಾರ್ಯಗಳನ್ನು, ಧೂಮಪಾನ, ಕುಡುಕುತನ, ಸುಳ್ಳು ಹೇಳುವುದು, ದ್ವೇಷ ಮಾಡುವುದು, ಕೋಪ ಮಾಡುವುದು ಬಿಡಬೇಕೆಂಬುದಾಗಿ ಅನಿಸ್ತದೆ, ಆದರೆ ನನಗೆ ಬಿಡಲಾಗುತ್ತಾ ಇಲ್ಲ ಪಾಸ್ಟರ್. ನೋಡ್ರಿ, ನಮ್ಮ ದೇವರು ನಮಗೆ ಬಿಡುಗಡೆಗೊಳಿಸುವ ದೇವರು. ಎಲ್ಲ ಪಾಪದಿಂದ, ಚಟಗಳಿಂದ, ಬಂಧನಗಳಿಂದ ದೇವರು ಖಂಡಿತವಾಗಿ ನಿಮ್ಮನ್ನು ಬಿಡಿಸಲು ಶಕ್ತರಾಗಿದ್ದಾರೆ. ಆದರೆ ಒಂದು ಏನಂದರೆ, ಅದರಿಂದ ನಾನು ಹೊರಬರಬಹುದು, ಜಯಿಸಬಹುದು, ದೇವರೇ ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ನೀವು ಕೇಳಿಕೊಳ್ಳಬೇಕು. ನಿಮಗೆ ಬಯಕೆ ಇದ್ದರೆ, ನಿಮಗೆ ಆಸೆ ಇದ್ದರೆ ನಿಶ್ಚಯವಾಗಿ ದೇವರು ನಿಮಗೆ ಬಿಡುಗಡೆ ಕೊಡ್ತಾರೆ. ನೋಡ್ರಿ, ಫೋನ್ ಇದೆ ಅದಕ್ಕಂಥೇಳಿ ಕೆಲವರು ಫೋನ್ನಲ್ಲಿ ನೋಡ್ತಾ 24 ಗಂಟೆನೇ ವೇಸ್ಟ್ ಮಾಡ್ತಾರೆ. ನಾವು ಹಾಗಿರಬಾರ್ದು. ನೋಡ್ರಿ, ದಾವೀದನು ಯುದ್ಧಕ್ಕೆ ಹೋಗಬೇಕಾಗಿತ್ತು. ಅವನು ನೋಡ್ರಿ, ಒಂದು ದೊಡ್ಡ ವ್ಯಭಿಚಾರ ಪಾಪದಲ್ಲಿ ಬಿದ್ದ, ಮಹಡಿಯ ಮೇಲೆ ನಡೆದಾಡುತ್ತಾ ಇದ್ದ. ಆಗ ಅವನು ಯಾವುದೋ ಒಂದು ಕಾರ್ಯವನ್ನು ನೋಡ್ದ, ಅದರ ನಂತರವಾಗಿ ಅವನು ದೊಡ್ಡ ಪಾಪದಲ್ಲಿ ಬಿದ್ದ. ನೋಡ್ರಿ, ಅವನು ಕೊಡಬೇಕಾದ ಸಮಯ, ಮಾಡಬೇಕಾದ ಕಾರ್ಯ ಮಾಡಿದರೆ ಆ ದೊಡ್ಡ ವ್ಯಭಿಚಾರ ಪಾಪದಲ್ಲಿ ಅವನು ಬೀಳುತ್ತಾ ಇರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಕೂಡ ಸೈತಾನನು ನಮ್ಮನ್ನು ಯಾವ ಬಲೆಯಲ್ಲಿ ಹಾಕಲಿಕ್ಕೆ ಅವನು ಕಾತುರತೆಯಿಂದ ಕಾಯ್ತಾ ಇದ್ದಾನೋ, ನಾವು ಆ ಬಲೆ ಹತ್ರ ಹೋಗಬಾರ್ದು. ಇವತ್ತು ಯಾವುದೇ ಆಗಲಿ, ಇವತ್ತು ನಮ್ಮನ್ನು ಬಂಧಿಸಲು ನೋಡುವ ಪಾಪದ ಚಟಗಳು ಅಥವಾ ಪಾಪದ ಕಾರ್ಯಗಳು, ಅದನ್ನು ಬಿಟ್ಟು ನಾವು ಹೊರಗಡೆ ಬರಬೇಕು. ರೋಮಾಪುರದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯ ಹೇಳ್ತದೆ, ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪಗಳನ್ನು ಆಳಗೊಡಿಸಿ ನಿಮ್ಮ ದೇಹದ ದುರಾಶೆಗಳಿಗೆ ಒಳಪಡಬೇಡ್ರಿ. ಇನ್ನೊಂದು ಸಾರಿ ಆ ವಾಕ್ಯವನ್ನು ಓದುತ್ತೇನೆ. ನೋಡ್ರಿ, ಎಷ್ಟು ಚೆನ್ನಾಗಿ ಹೇಳ್ತದೆ. ಸಾಯತಕ್ಕ ನಿಮ್ಮ ದೇಹದ ಮೇಲೆ, ಈ ದೇಹ ಒಂದೊಂದು ಕೇಳ್ತಾನೆ ಇರ್ತದೆ, ಅದನ್ನು ಮಾಡು, ಇದನ್ನು ಮಾಡು. ನಾವು ದೇಹದ ಪ್ರಕಾರ, ಶರೀರ ಪ್ರಕಾರ ನಡೆಯಬಾರ್ದು, ಆತ್ಮಾನುಸಾರವಾಗಿ ನಡೆಯಬೇಕು.
ದೇಹದ ದುರಾಶೆಗಳಿಗೆ ಒಳಪಡಬಾರದು. ಕಣ್ಣು ಹೇಳುತ್ತೆ ನೋಡು ನೋಡು ನೋಡು, ಶರೀರ ಹೇಳುತ್ತೆ ಪಾಪ ಮಾಡು ಮಾಡು ಮಾಡು. ದೇಹದ ದುರಾಶೆಗಳಿಗೆ ಒಳಗಾಗಬೇಡ್ರಿ. ರೋಮಪತ್ರಿಕೆ 6ನೇ ಅಧ್ಯಾಯ 23ನೇ ವಾಕ್ಯ ಹೇಳುತ್ತದೆ, ಪಾಪ ಕೊಡುವ ಸಂಬಳ ಮರಣ, ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕೊಡುವಂಥದ್ದು ನಿತ್ಯ ಜೀವ. ಪಾಪದೊಂದಿಗೆ ಆಟವಾಡಬೇಡ್ರಿ. ಒಬ್ಬ ಯುವಕನು ದಟ್ಟವಾದ ಕಾಡಿನಲ್ಲಿ ನಡೆದು ಹೋಗುತ್ತಿರುವಾಗ ಒಂದು ಹಾವಿನ ಮರಿಯನ್ನು ಕಂಡನು. ಅದು ನೋಡಲಿಕ್ಕೆ ಬಹಳ ಚೆನ್ನಾಗಿತ್ತು. ಚಿಕ್ಕ ಹಾವಲ್ವ. ಅದನ್ನು ತನ್ನ ಮನೆಗೆ ತಂದು ಅದಕ್ಕೆ ಚೆನ್ನಾಗಿ ತಿನ್ನಿಸಿ ಪ್ರೀತಿಯಿಂದ ಸಾಕಿದ. ಅವನ ಕೈಯನ್ನು ಹಾವಿನ ಕಡೆಗೆ ಚಾಚುವಾಗ ಅವನ ಕೈ ಮೇಲೆ ಏರಿ ಬಂದು ಅವನ ಶರೀರವನ್ನು ಸುತ್ತಕೊಳ್ತಾ ಇತ್ತು. ನಂತರ ಇಳಿದು ಬಿಡು ಅಂತ ಹೇಳಿದ್ರೆ ಅದು ಸುಂದರವಾಗಿ ಇಳಿದು ಹೋಗಿ ಪುಟ್ಟಿಯಲ್ಲಿ ಮಲಗಿಕೊಳ್ತಾ ಇತ್ತು. ನಂತರ ಇವನ ಹಾವಿನ ಮೂಲಕ ಹಣ ಸಂಪಾದಿಸಲಿಕ್ಕೆ ಬಯಸಿದ. ಎಲ್ಲರ ಮುಂದೆ ಅವನ ಹಾವು ಸುತ್ತಿಕೊಳ್ಳುವಾಗ ಎಲ್ಲರೂ ಕಾಪಾಡಿ ಕಾಪಾಡಿ ಎಂಬುದಾಗಿ ಸುಳ್ಳಾಗಿ ಅರಚ್ತಾ ಇದ್ದ. ನಂತರ ಹಾವು ಇಳಿದು ಹೋಗೆಂಬುದಾಗಿ ಹೇಳಿದಾಗ ಅದು ಹೋಗ್ತಾ ಇತ್ತು. ಆಗ ಜನ ಹೇಳ್ತಾ ಇದ್ರಪ್ಪ, ಯಾರೊಟ್ಟಿಗೆ ಆಟ ಆಡಿದ್ರು ಹಾವಿನೊಟ್ಟಿಗೆ ಆಟ ಆಡಬಾರ್ದು, ಅದನ್ನು ಮಾಡಬೇಡ ಅಂತ ಎಷ್ಟೋ ಸ್ನೇಹಿತರು ಹೇಳಿದ್ರು. ಅದು ನಾನು ಸಾಕಿದ್ದು, ನಾನು ಬೆಳೆಸಿದ್ದು, ಅದು ನನ್ನ ಮಾತು ಕೇಳುತ್ತೆ. ಒಂದು ದಿವಸ ಹಾಗೆ ಅವನು ತನ್ನ ಆಟವನ್ನು ತೋರಿಸಲಿಕ್ಕೆ ಆರಂಭಿಸಿದ. ಅವನ ಶರೀರ ಸುತ್ತಕೊಂಡ ಹಾವು ಕೆಳಗೆ ಇಳಿಯಲೇ ಇಲ್ಲ. ಅವನ ಅರಚಿದ ಕಿರಿಚಿದ, ಅವನಿಗಿಂತ ಬಲಿಷ್ಠಗೊಂಡಂಥ ಅದು ಹೆಬ್ಬಾವಾಗಿತ್ತು. ಆ ಹೆಬ್ಬಾವನ್ನು ಸುತ್ತಿಕೊಂಡು ಅವನನ್ನು ಸಾಯಿಸಿಬಿಡ್ತು. ತಾನೇ ಬೆಳೆಸಿದ ಹೆಬ್ಬಾವು ಅವನನ್ನೇ ಸಾಯಿಸಿಬಿಡ್ತು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ಇಚ್ಛೆಗಳು, ಶರೀರದ ಆಸೆಗಳು, ಪಾಪಗಳು, ಅವು ಯಾರು ಬೆಳೆಸ್ತಾರೆ? ನೀವೇ ಬೆಳೆಸ್ತೀರ. ಬೆಳೆಸಿ 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 ಆ ಪಾಪ ಒಂದು ದಿವಸ ನಿಮ್ಮನ್ನು ಕೊಂದು ಹಾಕಿಬಿಡ್ತದೆ. ಆ ಪಾಪ ನಿಮ್ಮ ಜೀವಿತವನ್ನು ನಷ್ಟ ಮಾಡಿಬಿಡ್ತದೆ. ಅದು ನಿಮಗೆ ಕುನಿ ತೋಡಿರುತ್ತದೆ, ಗುಂಡಿ ತೋಡಿರುತ್ತದೆ, ನಿಮಗೆ ಅರ್ಥ ಆಗೋದಿಲ್ಲ. ಆ ಪಾಪ ಪ್ರತಿನಿತ್ಯ ನಿಮಗೆ 1 ಇಂಚು ಗುಂಡಿ ತೋಡಿರುತ್ತೆ. 30 ದಿನಕ್ಕೆ 30 ಇಂಚು ರೀ. 1 ವರ್ಷಕ್ಕೆ 365 ಇಂಚು ಆಳವಾದ ಪ್ರಪಾತ ಆಯಿತು. ನಮ್ಮ ಜೀವಿತದಲ್ಲಿ ಕೂಡ ಪಾಪ ಎಂಬಂಥ ಚಟಕ್ಕೆ, ದಾಸತ್ವ ಎಂಬಂಥ ಪಾಪಕ್ಕೆ ಒಳಗಾಗುವುದು ಬೇಡ. ದೇವರು ಇವತ್ತು ನಮ್ಮನ್ನು ಎಚ್ಚರಿಸುತ್ತಾ ಇದ್ದಾರೆ. ದೇವರು ಇವತ್ತು ನಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಹಾಗಾದರೆ ಪಾಪಕ್ಕೆ ಸ್ಥಳ ಕೊಡುವುದು ಬೇಡ. ಪ್ರೀತಿಯುಳ್ಳ ದೇವ ಜನರೇ, ಪಾಪಕ್ಕೆ ಎಂದೂ ಸ್ಥಳ ಕೊಡಬೇಡ್ರಿ. ಪಾಪವಿರುವ ಸ್ಥಳದಿಂದ ಓಡಿಬಿಡ್ರಿ. ಇಲ್ಲಾಂದರೆ ಪಾಪ ನಿಮ್ಮನ್ನು ಸಾಯಿಸುತ್ತದೆ, ಕೊಲ್ಲುತ್ತದೆ, ತಲೆ ತಗ್ಗಿಸುವಂತೆ ಮಾಡುತ್ತದೆ. ಬಹುಶಃ ಯಾವುದಾದ್ರೂ ಪಾಪದಲ್ಲಿ ನೀವು ಗುಲಾಮನಾಗಿದ್ದರೆ ಇವತ್ತೇ ದೇವರ ಬಳಿ ಬಾಯಿ ತೆರೆದು ಓಪನ್ ಮಾಡಿ ಹೇಳಿ, ಸ್ವಾಮಿ ಬಿಡುಗಡೆ ಕೊಡ್ರಿ. ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿರಿ, ದೇವರೇ ಬಿಡುಗಡೆ ಕೊಡ್ರಿ. ನಿನ್ನ ಮೈಂಡ್ನಲ್ಲಿ ಫೋನ್ ಎತ್ಕೊಳ್ಳುವಾಗ, ಅದನ್ನು ನೋಡುವಾಗ, ಕರ್ತನೇ ನಾನು ಕೆಟ್ಟ ಆಲೋಚನೆಯನ್ನು, ಕೆಟ್ಟ ಕಾರ್ಯಗಳನ್ನು ರಿಜೆಕ್ಟ್ ಮಾಡ್ತೇನೆ. ನಾನು ಇದಕ್ಕೆ ಗುಲಾಮನಾಗಬಾರ್ದಪ್ಪ, ನಾನು ಪಾಪಕ್ಕೆ ದಾಸನಾಗಬಾರ್ದಪ್ಪ ಎಂಬುದಾಗಿ ನಿರ್ಧರಿಸಿ ನಿಮ್ಮ ಜೀವಿತದಲ್ಲಿ ಯೇಸುವಿಗೆ ಮಾತ್ರ ಸ್ಥಳ ಕೊಡ್ರಿ. ಪಾಪದ ಗುಲಾಮಿಗರಿಗೆ ಮಾರಿಬಿಡದೆ ಕ್ರಿಸ್ತನಲ್ಲಿ ಒಂದು ಜಯದ ಜೀವಿತವನ್ನು ಜೀವಿಸಿ. ಹಾಗಾದರೆ ಈ ದಿನ ಸ್ವಾಮಿ ನನಗೊಂದು ಬಿಡುಗಡೆ ಕೊಡ್ರಿ. ನನ್ನ ಜೀವನದಲ್ಲಿ ನಾನು ಅನುಭವಿಸ್ತಾ ಇರೋ ಒಂದೊಂದು ಪಾಪದ ಚಟಗಳಿಂದ ಬಿಡುಗಡೆ ಕೊಡ್ರಿ ಎಂಬುದಾಗಿ ಕೇಳ್ರಿ. ಕರ್ತನು ನಿಮ್ಮನ್ನು ಬಿಡುಗಡೆಗೊಳಿಸ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ, ಕಣ್ಣುಗಳನ್ನು ಮುಚ್ಚೋಣ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಯಾವುದಾದ್ರೂ ಪಾಪದ ದಾಸತ್ವ ನಮ್ಮನ್ನು ಆಳ್ವಿಕೆ ಮಾಡುತ್ತಾ ಇದೆಯಾ? ಫೋನ್ ಆಗಿರಬಹುದು, ಕೆಟ್ಟ ಹವ್ಯಾಸಗಳಾಗಿರಬಹುದು, ಕೆಟ್ಟ ಚಟಗಳಾಗಿರಬಹುದು, ರಹಸ್ಯ ಪಾಪವಿರಬಹುದು. ಇವತ್ತು ದೇವರಿಗೆ ಹೇಳೋಣ, ಸ್ವಾಮಿ ನಾನು ಈ ಪಾಪದ ಬಲೆಯಲ್ಲಿ ಸಿಕ್ಕಿ ಒದ್ದಾಡುತ್ತಾ ಇದ್ದೇನೆ, ನನಗೆ ಬಿಡುಗಡೆ ಕೊಡ್ರಿ, ನನಗೆ ಬಿಡುಗಡೆ ಕೊಡ್ರಿ. ನಾನು ಈ ಪಾಪ ತಪ್ಪೆಂಬುದಾಗಿ ಗೊತ್ತು, ತಿರುಗಿ ತಿರುಗಿ ಈ ಪಾಪದಲ್ಲಿ ಬೀಳುತ್ತಾ ಇದ್ದೇನೆ, ಬಿದ್ದು ಬಿದ್ದು ಏಳುತ್ತಾ ಇದ್ದೇನೆ, ನನಗೆ ಕ್ಷಮಿಸಪ್ಪ, ಬಿಡುಗಡೆ ಕೊಡ್ರಿ ಎಂಬುದಾಗಿ ಪ್ರಾರ್ಥಿಸ್ರಿ. ನಿಶ್ಚಯವಾಗಿ ಇವತ್ತೇ ದೇವರು ನಿಮಗೆ ಬಿಡುಗಡೆಯನ್ನು ಕೊಡುವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆ ದಿನಕ್ಕಾಗಿ ಸ್ತೋತ್ರ ಏಸಪ್ಪ. ಈ ಹೊಸ ದಿನದಲ್ಲಿ ನಮ್ಮೊಂದಿಗೆ ನೀವು ಮಾತನಾಡಿದ್ದೀರ. ನಾವು ಯಾವುದೇ ಪಾಪದ ಚಟಗಳಿಗೆ ಒಳಗಾಗದೆ ಸ್ವಾಮಿ, ನಿಮಗೆ ಒಳಗಾಗಿ ನಿನ್ನ ಪ್ರೀತಿಯಲ್ಲಿ ಬೆಳೆಯುವಂತೆ, ಪಾಪವನ್ನು ಗೆಲ್ಲುವಂತೆ
ದೇವರೇ, ನಿನ್ನ ವಾಕ್ಯದ ಮುಖಾಂತರ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಅನುಸರಿಸಿ ನಡೆಯುವುದರಿಂದ. ಹೌದು ಸ್ವಾಮಿ, ನಿನ್ನ ವಾಕ್ಯವನ್ನು ಅನುಸರಿಸಿ ನಡೀಲಿಕ್ಕೆ ಕೃಪೆ ಕೊಡ್ರಿ, ಬಲಪಡಿಸ್ರಿ, ಕೃಪೆಯಿಂದ ತುಂಬಿಸ್ರಿ. ಈ ದಿವಸ ಒಂದು ಜಯದ ಜೀವಿತವಾಗಿ ಜೀವಿಸಲಿಕ್ಕೆ ನಮಗೆ ಕೃಪೆಯನ್ನು ಕೊಡ್ರಿ. ಈ ವಿಡಿಯೋನ ವೀಕ್ಷಿಸಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ದಾಸತ್ವದ ಬಂಧನದಲ್ಲಿ, ಪಾಪದ ಬಂಧನದಲ್ಲಿ ಜೀವಿಸಬೇಡ್ರಿ. ಕ್ರಿಸ್ತನ ಮೂಲಕ ಕೊಟ್ಟ ಬಿಡುಗಡೆಯ ಅಲ್ಲಿ ನಾವು ಜೀವಿಸಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಈ ದೈನಂದಿನ ಧ್ಯಾನಗಳು ನಿಮಗೆ ಬ್ಲೆಸ್ಸಿಂಗ್ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸ್ತೋತ್ರ. ನಾಳೆ ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು.